ನಾನು ಇಲ್ಲಿಂದ ಸಾಧಾರಣ 18 ವರ್ಷದಿಂದ ಈ ಭೂಮಿ ಇಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಮೊದಲು ತಂದೆ ಕೆಲಸ ಮಾಡ್ತಿದ್ರು. ತಂದೆಯ ನಂತರ ನಾನು ಈ ಕೆಲಸಕ್ಕೆ ಬಂದಿದ್ದೇನೆ, ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ನೀವು ಇದನ್ನ ನಿಮ್ಮ ವಂಶ ಪಾರಂಪರ್ಯವಾಗಿ ವಂಶ ಪಾರಂಪರ್ಯ ಅಂತ ಏನಲ್ಲ, ಅಂತೂ ತಂದೆಯವರು ಮಾಡ್ತಾ ಇದ್ರು. ಆ ತಂದೆಯ ನಂತರದಿಂದ ತಂದೆ ಇರುವಾಗನೇ ನಾನು ಬರ್ತಾ ಇದ್ದೆ, ತಂದೆ ಒಟ್ಟಿಗೆ ನಾನು ಬರ್ತಾ ಇದ್ದೆ. ಹಾಗೆ ತಂದೆ ನಂತರ ನಾನು ಮಾಡ್ತಾ ಬಂದಿದ್ದೇನೆ. ಹೌದಾ? ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಬಾಡಿ? ಒಂದು ದಿನದಲ್ಲಿ 5, 6, 7 ಹೀಗೆ ನಾನು ಮಾಡಿದ ಇರುವ ಅಂತ ದಿವಸಕ್ಕೆ ಒಂದು ಈ ಭೂಮಿಯಲ್ಲಿ ಆಗಲೇಬೇಕು. ಒಂದು ದಿವಸಕ್ಕೆ ಒಂದಾದರೂ ಅವನಿಗೆ ಮಾಲಿಂಗೇಶ್ವರನಿಗೆ ಭಸ್ಮ ಬೇಕು ಅಂತ ಹೇಳ್ತಾರೆ. ಇದು ಬಿಟ್ಟರೆ ನಮಗೆ ಕಾಶಿ ಅಂತ ಹೇಳ್ತಾರೆ, ಕಾಶಿ ಬಿಟ್ಟರೆ ಪುತ್ತೂರು ಅಂತ ಹೇಳ್ತಾರೆ. ಅದೇ ಈ ಕಾಶಿಯಲ್ಲಿ ಸಾವಿರ ಆಗೋದ್ರು ಈ ಭೂಮಿಯಲ್ಲಿ ದಿವಸಕ್ಕೆ ಒಂದಾದರೂ ಅಗ್ನಿಪರ್ಶ ಆಗಬೇಕು. ಆ ಈಶ್ವರನಿಗೆ, ಶಿವನಿಗೆ ಈ ಭಸ್ಮ ಪೂರಕವಾಗಿ ಬೇಕಾಗ್ತದೆ. ಇಲ್ಲಿಂದಲೇ ಅಂತಲ್ಲ ಹೇಗೆ ಅಧಿಕಾರವನ್ನು ಪಡೆದುಕೊಳ್ತಾನೆ. ಅಂದ್ರೆ ಇವಾಗ ನೀವು ಬೆಳಿಗ್ಗೆ ರಾತ್ರಿ ಎಲ್ಲ ಇಲ್ಲೇ ಇರ್ತೀರಲ್ಲ, ನಿಮ್ಗೆ ಇಲ್ಲ, ನನಗೆ ನಾನು ಸಾಧಾರಣ 12 ಗಂಟೆ ತನಕ ಇದ್ದರೂ ಆಗ್ಬೋದು. ನಾನೊಂದು ಸಿದ್ಧಿಗೆ ಕೂತ್ಕೊಳ್ತಾನೆ ನಾ ಪಡ್ತಾ ಇತ್ತಲ್ಲ ಇದ್ರೆ ನನಗೆ ಇವತ್ತಿನ ತನಕ ಇಲ್ಲಿ ಯಾವುದು ಕಂಡದಿಲ್ಲ, ನೋಡಿದಿಲ್ಲ, ನನ್ನ ಕಣ್ಣೆದುರು ನಿಲ್ಲಿಕ್ಕೂ ಇಲ್ಲ. ಅಂದ್ರೆ ನೀವು ಈ ಕೆಲಸ ಮಾಡ್ತಿರಲ್ಲ, ಇದ್ರ ಬಗ್ಗೆ ಪಬ್ಲಿಕ್ ಆಗ್ಲಿ ಬಾಕಿ ಜನ ಆಗ್ಲಿ ಯಾವ ರೀತಿ ಅಂತ ರಿಯಾಕ್ಟ್ ಮಾಡ್ತಾರೆ ಅಂತ ಅವರಿಗೆ? ಯಾಕಂತ ಹೇಳಿದ್ರೆ ಎಲ್ಲರಿಗೂ ಈ ಮಹಾಲಿಂಗೇಶ್ವರನ ಭೂಮಿ ಕಾಶಿಯಲ್ಲಿ ಅಗ್ನಿವಶ ಮಾಡಿಕೊಂಡು ಅವರು ಇವತ್ತು ಬಂದವರು ವಿಟ್ಲದಿಂದ ಬಂದಿದ್ದಾರೆ. ವಿಟ್ಲದಿಂದ ಅವರಿಗೆ ವಿಟ್ಲದಲ್ಲಿ ಸ್ಮಶಾನ ಉಂಟು, ಆದರೆ ಪುತ್ರಲ್ಲೇ ಮಾಡಬೇಕು, ನನ್ನ ಕೈಯಲ್ಲೇ ಮಾಡಿಸಬೇಕು ಇಲ್ಲ ಅವರು ಆಸೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಯಾಕೆ ನಿನ್ನೆ ಫೋನ್ ಮಾಡಿದ್ದಾರೆ, ನೀವಿದ್ದಿರಲ್ಲ. ಯಾಕೆ ಎಲ್ಲರಿಗೊಂದು ಆಸೆ ಇರ್ತದೆ, ನಾನೇ ಮಾಡಬೇಕು ಒಂದು ಆಸೆ ಇರ್ತದೆ. ಯಾಕಂತೇಳಿ ನಾನು ಮಾಡಿದರೆ ಆ ಪೇತಕ್ಕೆ ಮೋಕ್ಷ ಉಂಟು, ಮುಕ್ತಿ ಉಂಟು ಅಂತೇಳಿ ಅವರೆಲ್ಲರ ಭಾವನೆ. ಖಂಡಿತವಾಗಿ ಭೂಮಿಯಿಂದ ಮಾಡಿದರೆ ಮೋಕ್ಷ ಮುಕ್ತಿ ಇವತ್ತಿನ ತನಕ ಆ ಪೇತಕರಿಗೆ ಯಾವುದೂ ಇಲ್ಲದ ರೀತಿಯಲ್ಲಿ ಈ ಭೂಮಿಯಲ್ಲಿ ಆಗ್ತಾ ಅಂತ ಹೇಳ್ತಾರೆ. ಎಲ್ಲರಿಗೂ ನಾನೊಂದು ಪೂರಕವಾಗಿ ನಿಂತಿದ್ದೇನೆ. ನೀವು ಇಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಲ್ವಾ, ಇದರಲ್ಲಿ ಯಾವ್ದಾದ್ರು ಒಂದು ಘಟನೆನ ನೀವು ಜೀವನ ಪೂರ್ತಿ ನೆನ್ಪಿಟ್ಕೋತೀರ ಅಂತ ಹೇಳಿದ್ರೆ ಯಾವ? ಒಂದು ಮಾತ್ರ ಘಟನೆ ನಾನು ಹಿಡಿದುಕೊಂಡಿದ್ದೇನೆ. ಒಂದು ದಿನ 7 ಗಂಟೆಗೆ ನಾನೊಂದು ಅಗ್ನಿಪಶ ಮಾಡುವಾಗ ಏನೋ ನನ್ನ ಕಣ್ಣಿಗೆ ಕಂಡಾಗ ಆಯಿತು. ಅಂದರೆ ಕಣ್ಣಿಗೆ ಕಂಡಾಗ ಆದದ್ದು ಮಾತ್ರ, ನಾನು ತಿರುಗಿ ಇಟ್ಟಾಗ ಅದು ನನ್ನ ಕಣ್ಣಿಗೆ ಕಾಣಲಿಲ್ಲ. ನಾನೇನು ಭಯ ಪಡಲಿಲ್ಲ, ಅದು ಮಾತ್ರ ನನ್ನ ಕಣ್ಣಿಗೆ ಕಂಡದ್ದು ಮಾತ್ರ. ಮತ್ತು ಯಾವುದು ನನಗೆ ಇಷ್ಟು ದಿನ ನನ್ನ ಕಣ್ಣಿಗೆ ಕಂಡದಿಲ್ಲ, ನೋಡಿದಿಲ್ಲ, ನನ್ನ ಕಣ್ಣಿದು ನಿತ್ತದಿಲ್ಲ. ನೀವು ಜನರಿಗೆ ಏನಾದರೂ ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅಂದರೆ ಇವಾಗ ಕೆಲವರೆಲ್ಲ ಅವರದ್ದೇ ಮನೆಯ ಭೂಮಿಯಲ್ಲಿ ಮಾಡ್ತಾರೆ, ಕೆಲವರು ಇವಾಗ ಹೊರಗಡೆ ಸ್ಮಶಾನಕ್ಕೆಲ್ಲ ತಗೊಂಡು ಹೋಗ್ತಾರಲ್ಲ, ಇದೊಂದು ಪವಿತ್ರ ಜಾಗ ಅಲ್ವಾ? ಸೊ ನೀವು ಹೇಗೆ ಹೇಳ್ತೀರ, ಅಂದರೆ ಅವ್ರ ಮನೆಯಲ್ಲಿ ಮಾಡಿದ್ರೆ ಒಳ್ಳೇದಾ ಅಲ್ಲ ಇಲ್ಲಿ ಈ ಥರ ಬಂದು ಮಾಡಿದ್ರೆ ಒಳ್ಳೇದು? ನಿಜವಾಗಿ ಆದರೆ ಸಹ ಸ್ಮಶಾನದಲ್ಲಿ ಬಂದು ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರವರ ಜಾಗೆಯಲ್ಲಿ ಮಾಡಿದ ಆ ಭೂಮಿ ಸ್ಮಶಾನ ಅಂತ ಆಗ್ತಂತ ಲೆಕ್ಕ ಅಂತ. ಅದೇ ರೀತಿ ಎಲ್ಲರೂ ಸ್ಮಶಾನದಲ್ಲೇ ಬಂದು ಮಾಡಿದ ಉತ್ತಮ ಅಂತ ನನ್ನ ಭಾವನೆ. ಯಾಕಂದರೆ ಅವರ ಜಾಗೆಯಲ್ಲಿ ಇದ್ದರೆ ಸಹ ಆ ಜಾಗೆಗೂ ಆದ ಕೂಡ ಅದು, ಯಾಕಂದರೆ ಸ್ಮಶಾನದಲ್ಲೇ ಮಾಡೋದು ಉತ್ತಮ ಅನ್ನೋದು ಭಾವನೆ, ನನ್ನ ಭಾವನೆ. ಮತ್ತೆ ಇಲ್ಲಿ ಹೇಗೆ ನೀವು ಇಷ್ಟು ಕ್ಲೀನ್ ನೀಟಾಗಿ ಎಲ್ಲ ಇಟ್ಕೋತೀರಿ? ಇದಕ್ಕೆಂತ ಬೇರೆ ಜನ ಇದ್ದಾರಾ ಅಲ್ಲ ನೀವೇ ಮಾಡೋದು? ನನಗೆ ಅಂತ ಇರೋದು ಒಬ್ಬ ಮಾತ್ರ ನಾನು. ಯಾಕಂತೇಳಿ ನನಗೆ ಇದು ಸ್ಮಶಾನ ಅಂತ ಅಲ್ಲ, ನನ್ನ ಭಾವನೆ ಇದು ನನಗೆ ದೇವಸ್ಥಾನ ಆಗಿರ್ತದೆ ಅಂತ ಲೆಕ್ಕ. ಯಾಕಂತೇಳಿದರೆ ದೇವಸ್ಥಾನದಲ್ಲಿ ನಾವು ಯಾವ ರೀತಿ ಮಾಡೋದು ಆ ರೀತಿ ನಾನು ಸ್ವಚ್ಛತೆಯಲ್ಲಿ ನಾನು ಇವತ್ತಿನ ಇಟ್ಟುಕೊಂಡಿದ್ದೇನೆ. ಇನ್ನೂ ನನ್ನ ಉಸಿರನ್ನು ಇಟ್ಟುಕೊಳ್ತೇನೆ. ನಾನು ಇಲ್ಲಿ ಕಾಯಕ ಅಂತ ಏನಿಲ್ಲ, ಹುಟ್ಟಿದವ ಯಾವತ್ತು ಸಾಯಲೇಬೇಕು. ನಾನು ಶಾಶ್ವತ ಅಂತ ಹೇಳಿಲ್ಲ, ನಾನು ಇರುವ ತನಕ ನನಗೆ ಇದು ನನಗೆ ಇದು ದೇವಸ್ಥಾನ. ಹಾಗೆ ಆ ದೇವಸ್ಥಾನವನ್ನು ನಾನು ಅಚ್ಚುಕಟ್ಟಾಗಿ ನಾನು ಇಟ್ಟುಕೊಳ್ತೇನೆ. ಈಗ ಇಲ್ಲಿಗೆ ಏನಾದರೂ ಗೌರ್ಮೆಂಟಿಂದ ಇಲ್ಲಾದರೆ ಇವಾಗ ಎಂತಾದ್ರೂ ಆಡಳಿತದಿಂದ ಏನಾದರೂ ಫಂಡ್ ಅದು ಏನಾದರೂ ಸಿಗ್ತದೆ, ಅದು ಕೊಡ್ತಾರೆ. ಅದು ಉಂಟಲ್ಲ, ಅದು ಅವರಿಗೆ ಕೊಡ್ತೇನೆ. ನಾನು ಕೇಳ್ತೇನೆ, ಅವ್ರು ಇಷ್ಟೊಂದು ಕೊಟ್ಟಿದ್ದಾರೆ, ಕೊಡಲಿಲ್ಲ ಅಂತ ಕೊಡ್ತಾರೆ. ಅದಕ್ಕೆ ನಗರಸಭೆಯಿಂದ ಕೊಡ್ತಾರೆ, ಲಾಟ್ರಿ ಕ್ಲಬ್ಬಿನವರು ಇದ್ದಾರೆ ಉತ್ತೇಜನವಾಗಿ. ಇದು ಯಾಕಂದರೆ ಲಾಟ್ರಿ ಕ್ಲಬ್ ಮತ್ತು ನಗರಸಭೆಯ ಜಂಟಿ ಇದರಲ್ಲಿ ಆಗ್ತಾ ಉಂಟು. ಅವರಿಂದ ನಮಗೆ ಇಲ್ಲಿ ಬೇಕಾಗುವ ಇದೆಲ್ಲ ಸಿಗ್ತದೆ, ಖಂಡಿತವಾಗಿ ಕೊಡ್ತಾರೆ. ಆದರೆ ನನಗೆ ಯಾವುದಿಲ್ಲ. ನಾನು ಇಂಥದ್ದು ಆಗಬೇಕು, ಇಂಥದ್ದು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಫಂಡ್ ಹಾಕ್ತಾರೆ. ಇಲ್ಲಿ ಇವಾಗ ನೀವೇನಾದ್ರೂ ಆದ ಕಾರಣ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇದು ಇನ್ನೂ ಸಹ ಏನಾದರೂ ಇಲ್ಲಿ ಇಂಪ್ರೂವ್ಮೆಂಟ್ ನೋಡಬೇಕು ಅಂತ ಹೇಳಿದ್ರೆ ಅದು ಯಾವ ಥರ ಅಂತ? ನನಗೆ ಇಲ್ಲಿ ಫುಲ್ ಒಂದು ಶೀಟ್ ಹಾಕಬೇಕು, ಜನಗಳಿಗೆ ನಿಲ್ಲಿಕ್ಕೆ, ವೆಹಿಕಲ್ ನಿಲ್ಲಿಕ್ಕೆ ಒಂದು ಮಳೆ ಬಂದು ಇದಾಗ್ತದೆ, ಬಿಸಿಲು ಬಂದು ಹಾಗೆ ಒಂದು ಶೀಟ್ ಇನ್ನೊಂದು ಫುಲ್ ಒಂದು ಮಾಡಿ ನಾನು ಕೊಟ್ಟಿದ್ದೇನೆ. 5 ಲಕ್ಷ 6 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ, ಅದಕ್ಕೆ ಆಗ್ಬೋದು ಅಂದ್ರೆ ನನ್ನ ಭಾವನೆ. ನೆಕ್ಸ್ಟ್ ಇದನ್ನ ನಿಮ್ಮ ಮನೆಯವರು ಮುಂದುವರಿಸ್ಕೊಂಡು ಹೋಗ್ತಾರಾ? ಯಾಕಂದರೆ ನನಗೆ 3 ಹೆಣ್ಣು ಮಕ್ಕಳೇ. ನನಗೆ 3 ಹೆಣ್ಣು ಮಕ್ಕಳೇ. ಅವರು
ಮಾಡ್ತಾರಾ ಇಲ್ಲವ ಅಂತ ನಮಗೆ ಗೊತ್ತಿಲ್ಲ. ಅಂದದು ಮಹಾಲಿಂಗೇಶ್ವರನ ಚಿತ್ತದಲ್ಲಿ ಇರ್ಬೋದು, ಯಾರು ಮಾಡ್ತಾರೆ ಅಂತ, ಯಾರಿಗೆ ಸಿಗಬೇಕು ಯಾರಿಗೆ ಕೊಡಬೇಕು ಅಂತೇಳಿ ಅವನ ಚಿತ್ತದಲ್ಲಿ ಇರ್ಬೋದು, ಮಾಡಿಸಿಕೊಂಡು ಹೋದನು ನನ್ನ ಇದು. ನಿಮ್ಮ ಅಭಿಪ್ರಾಯ?